ರಸ್ತೆ ಇಲ್ಲದೆ ಗ್ರಾಮಸ್ಥರ ಪರದಾಟ. 60 ಮನೆಗಳ ಗ್ರಾಮಕ್ಕೆ 20 ವರ್ಷವಾದರೂ ಸಿಗದ ರಸ್ತೆ. ಹೌದು, ರಸ್ತೆ ಇಲ್ಲದೆ ಗ್ರಾಮಸ್ಥರು ಪರದಾಡುತ್ತಿದ್ದಾರೆ. 60 ಮನೆಗಳು, ಸುಮಾರು 500ಕ್ಕೂ ಹೆಚ್ಚು ಮತದಾರರಿರುವ ಗ್ರಾಮಕ್ಕೆ 20 ವರ್ಷವಾದರೂ ಮೂಲಭೂತ ಸೌಕರ್ಯ ಸಿಕ್ಕಿಲ್ಲ. ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು ಕೋಳಾಲ ಹೋಬಳಿಯ ನೀಲಗೊಂಡನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಉಳಸೊಪ್ಪಿನಹಳ್ಳಿ ಗ್ರಾಮದಲ್ಲಿ ರಸ್ತೆ ಸಮಸ್ಯೆ ತೀವ್ರವಾಗಿದೆ. ಮುಖ್ಯ ರಸ್ತೆಯಿಂದ ಗ್ರಾಮಕ್ಕೆ ಕೇವಲ 500 ಮೀಟರ್ ಸಂಪರ್ಕ ರಸ್ತೆ ನಿರ್ಮಿಸಲು ಸುಮಾರು 20 ವರ್ಷಗಳಿಂದ ಸಾಧ್ಯವಾಗಿಲ್ಲ. ಮಳೆ ಬಂದರೆ ರಸ್ತೆ ಕೆಸರುಮಯವಾಗಿ ಹೊಂಡ ಗುಂಡಿಗಳಿಂದ ತುಂಬಿಕೊಳ್ಳುತ್ತಿದ್ದು, ವಿದ್ಯಾರ್ಥಿಗಳು, ವೃದ್ಧರು ಹಾಗೂ ರೈತರು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ಮಳೆ ನೀರು ರಸ್ತೆಯಲ್ಲೇ ಹರಿಯುತ್ತಿದ್ದರೂ ಚರಂಡಿ ವ್ಯವಸ್ಥೆ ಇಲ್ಲ. ತುರ್ತು ಸಂದರ್ಭದಲ್ಲಿ ಆಟೋ, ಕಾರುಗಳು ಗ್ರಾಮಕ್ಕೆ ಬರಲು ಹಿಂದೇಟು ಹಾಕುತ್ತಿವೆ ಎಂದು ಗ್ರಾಮಸ್ಥರು ಅಳಲನ್ನು ತೋಡಿಕೊಂಡಿದ್ದಾರೆ. ನಮಗೆ ಒಂದು ಆಸ್ಪತ್ರೆಗೆ ಹೋಗಬೇಕು ಅಂದ್ರೆ ತುಂಬ ತೊಂದರೆ ಇದೆ. ಈಗ ಒಂದು ಸ್ಕೂಲ್ ಇದೆ ಕೆಳಗಡೆ, ಇಲ್ಲಿ ಮಕ್ಕಳು ಮರಿ ಬರೋದಕ್ಕೂ ಆಗಲ್ಲ, ಓಡೋದಕ್ಕೂ ಆಗಲ್ಲ. ಈಗ ರೋಡಿನ ಚರಂಡಿ ವ್ಯವಸ್ಥೆನೂ ಇಲ್ಲ ನಮ್ಮೂರಿಗೆ. ಹಂಗಾಗಿ ಮಳೆ ಬಂದರೆ ಎಲ್ಲ ಚರಂಡಿ ನೀರೆಲ್ಲ ಹೊಲದ ನೀರೆಲ್ಲ ರೋಡ್ಗೆ ಬರ್ತದೆ, ಓಡೋದಕ್ಕೂ ಆಗಲ್ಲ. ಇನ್ನು 200 ವರ್ಷಗಳ ಇತಿಹಾಸ ಹೊಂದಿರುವ ಗ್ರಾಮಕ್ಕೆ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಪ್ರಾಮುಖ್ಯತೆ ಸಿಗುತ್ತದೆ. ಉಳಸೊಪ್ಪಿನಹಳ್ಳಿ ಗೊರವನಹಳ್ಳಿ ಮುಖ್ಯ ರಸ್ತೆಯ ಮೂಲಕ ಕೊರಟಗೆರೆಗೆ ಸಂಪರ್ಕ ಕಲ್ಪಿಸುವ ರಸ್ತೆಯನ್ನು ಅಭಿವೃದ್ಧಿಪಡಿಸಬೇಕು. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಗ್ರಾಮಸ್ಥರು ಸಂಕಷ್ಟ ಅನುಭವಿಸುತ್ತಿದ್ದಾರೆ ಎಂದು ಗ್ರಾಮಸ್ಥರಾದ ಪಾಂಡುರಂಗ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕೊರಟಗೆರೆ ತಾಲೂಕು ಕೋಳಾಲ ಹೋಬಳಿ ಎ ವೆಂಕಟಾಪುರ ಪೋಸ್ಟು ನೀಲಗೊಂಡನಹಳ್ಳಿ ಪಂಚಾಯಿತಿ ಉಳಸೊಪ್ಪಿನಹಳ್ಳಿ ಗ್ರಾಮ. ಇದು ನನ್ನ ಹೆಸರು ಪಾಂಡುರಂಗ. ಇದು ನಮ್ಮ ಉಳಸೊಪ್ಪಿನಹಳ್ಳಿ ಗ್ರಾಮ. ಇದು ಉಳಸೊಪ್ಪಿನಹಳ್ಳಿ ಗ್ರಾಮ 200 ವರ್ಷದ ಇತಿಹಾಸ ಇದೆ. 200 ವರ್ಷದ ಇತಿಹಾಸದಲ್ಲಿ 3 ಟರ್ಮ್ ಪರಮೇಶ್ವರಪ್ಪ ಅವರು ಗೆದ್ದಿರೋದು. ಅವ್ರ ಗಮನಕ್ಕೆ ಸುಮಾರು ಸರಿ ನಮ್ಮ ಮನೆಗೆ ಬಂದರೆ ನಮ್ಮ ತಂದೆ ಹೆಸರು ನಾಗರಾಜಪ್ಪ ಅಂತೇಳಿ ನಮ್ಮ ಮನೆಗೆ ಬರ್ತಾರೆ. ಸಾಹೇಬರು ಬಂದಾಗ ನಾವು ಮೂಲತಃ ಪರಮೇಶ್ವರಪ್ಪ ಅವ್ರಿಗೆ ಕೊನೆವರೆಗೂ ಓಟ್ ಹಾಕಿರೋದು. ಇದುವರೆಗೂ ನಮ್ಮ ರೋಡಿನ ವಿಚಾರವಾಗಿ ನಮ್ಮೂರಿಗೆ ಗ್ರಾಮದ ಪರವಾಗಿ ನಾವು ಬೇಕಾದ ಸರಿ ಗಮನಕ್ಕೆ ಬಂದಿದ್ದೀವಿ, ಹೇಳಿದ್ದೀವಿ. ಇಲ್ಲಿ ಬಂದಾಗಲ್ಲ ACDC ಎಲ್ಲ ಬರ್ತಿರ್ತಾರೆ, ಈಗ ಲೋಕಲ್ ಲೀಡ್ರುಗಳು ಬರ್ತಿರ್ತಾರೆ. ಎಲ್ಲರ ಗಮನಕ್ಕೆ ತಂದ್ರೂ ಯಾರು ನಮ್ಮ ಗ್ರಾಮನ ಮಜ್ರೆ ಗ್ರಾಮ ಸಾಲದಕ್ಕೆ ನಮ್ಮ ಗ್ರಾಮ ಇವತ್ತಿನವರೆಗೂ ಯಾರು ಮದ್ರೆ ರೆವಿನ್ಯೂ ಗ್ರಾಮ ನಮ್ಮದು. ನಮ್ಗೆ ಯಾವುದೇ ರೀತಿ ಸೌಲಭ್ಯಗಳು ಇಲ್ಲ. ಈ ರಸ್ತೆ ಬಂದು ಮಾಧವಾರಕ್ಕೆ ಕನ್ವಿನ್ಸ್ ಆಗುತ್ತೆ. ಇವತ್ತಿನವರೆಗೂ ತಾರನ್ನು ನೋಡಿಲ್ಲ. 200 ವರ್ಷದ ಇತಿಹಾಸ ಇದೆ. ಹಂಗಾಗಿ ದಯಮಾಡಿ ನಮಗೆ ಪರಮೇಶ್ವರಪ್ಪರು ಇದನ್ನು ಗಮನಕ್ಕೆ ತಗೊಂಡು ಆದಷ್ಟು ಬೇಗ ನಮಗೆ ಬರವನಹಳ್ಳಿಗೆ ಇದು ನಿಯರೆಸ್ಟ್ ರೋಡ್ ಇದು. ಹಂಗಾಗಿ ನಮಗೆ ಹಂಗಾಗಿ ರೋಡಿನ ಅನಾನುಕೂಲ ಜಾಸ್ತಿ ಇರೋದ್ರಿಂದ ಒಂದು ತಾರಸ್ತೆ ಕಲ್ಪಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ. 3 ವರ್ಷ ಆಗಿದೆ ನೀವು ನಮ್ಮ ಕೊರಟಗೆರೆ ಕ್ಷೇತ್ರದಿಂದ ಗೆದ್ದು. ಇದು ನಮ್ಮ ಬಡವರು ಕುಗ್ರಾಮ. ಎಲೆಕ್ಷನ್ ಟೈಮಲ್ಲಿ ಬರ್ತೀರಾ, ನಾವು ಬಂದಾಗ ನಮ್ಮ ಕಷ್ಟ ಸುಖಗಳನ್ನೆಲ್ಲ ಬದಿಗೊತ್ಬಿಟ್ಟು ನಿಮಗೆ ನಾವು ಯಾವುದೇ ರೀತಿ ಗೌರವ ಕೊಡ್ತೀರ ಏನೂ ಇಲ್ಲ. ಎಲ್ಲ ರೀತಿ ಏನು ಗೌರವ ಕೊಡಬೇಕು ಗೌರವ ಕೊಡ್ತೀವಿ ನಿಮಗೆ. ಇವತ್ತು ನಾವು ಕಾಂಗ್ರೆಸ್ ಬಿಟ್ಟು ಮೂಲತಃ ಯಾವುದೇ ರೀತಿ ಓಟ್ ಹಾಕಿಲ್ಲ. ಆದರೂ ನಮ್ಮ ಗ್ರಾಮದ ಬಗ್ಗೆ ನೀವು ಉಪಮುಖ್ಯಮಂತ್ರಿಗಳು ಎಚ್ಚೆತ್ಕೊಂಡಿಲ್ಲ. ಸ್ವಾಮಿ ದಯಮಾಡಿ ನಮ್ಮ ಗ್ರಾಮಕ್ಕೆ ಒಂದು ತಾರಸ್ತೆನ ಕಲ್ಪಿಸ್ಕೊಡ್ಬೇಕು ಅಂತೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ. ಒಟ್ಟಿನಲ್ಲಿ 60 ಮನೆಗಳು, 500ಕ್ಕೂ ಹೆಚ್ಚು ಮತದಾರರಿರುವ ಉಳಸೊಪ್ಪಿನಹಳ್ಳಿ ರಸ್ತೆ ಸಮಸ್ಯೆಗೆ ಶಾಶ್ವತ ಪರಿಹಾರ ಯಾವಾಗ ಸಿಗುತ್ತದೆ ಎಂಬುದೇ ಗ್ರಾಮಸ್ಥರ ಪ್ರಶ್ನೆಯಾಗಿದೆ. ಇವರು ತಲೆ ಹೋಗೋದ್ರೊಳಗಾಗಿರೋರು ತಾರಸ್ತೆಯವರು ದಯಮಾಡಿ ಮಾಡಿಕೊಡ್ತೀರ ಅನ್ನೋ ಒಂದು ಅಭಿಲಾಷೆ ಇಟ್ಕೊಂಡಿದ್ದೀನಿ. ನೋಡಿ, ಇವ್ರು ಇಷ್ಟು ವಯಸ್ಸಾಗಿದೆ, ಕೇಳ್ಕೊಳ್ಳಿ. ಇವ್ರಿಗೆ ತಾರು ಅನ್ನೋದು ಮಾಧವಾರ ರಸ್ತೆವರೆಗೂ ಕರೇಕಲ್ ಮೂಲೆಯಿಂದ ಬೇವನಹಳ್ಳಿಗೆ ಹೋಗೋ ಒಂದು ರೋಡ್ ಇದೆ, ಅಲ್ಲಿವರೆಗೂ ತಾರು ಹಾಕಿದ್ದಾರೆ. ನಮ್ಮೂರು ಗ್ರಾಮಕ್ಕಂತೂ ತಾರು ಅನ್ನೋದೇ ಇಲ್ಲ. ನಾವೇ ಕರ್ಮ ಮಾಡಿದ್ದೀವಿ.